ಬಂದ್ರೆ ಜೀವ ಭಯ, ಸೇತುವೆ ಮೇಲೆ ಹರಿಯುತ್ತೆ ನೀರು, ಬಿರುಕು ಬಿಟ್ಟಿದೆ ಕಿರು ಸೇತುವೆ, ಪಟ್ಟಣಕ್ಕೆ ಸಂಪರ್ಕವೇ ಕಷ್ಟ. ಕಾಡಂಚಿನ ಜನರ ಗೋಳು, ಸುಳ್ಯ ಶಾಸಕರೇ ಗಮನಿಸಿ, ಸೇತುವೆಯಿಂದ ಜೀವ ಭಯ ಆಗ್ತಿರುವಂತ ಸ್ಟೋರಿ. ಮಳೆಗಾಲ ಫುಲ್ಲು ನೀರಿರ್ತದೆ ಸರ್, ಫುಲ್ಲು ನೀರಿರ್ತದೆ. ಒಂದು ಮಳೆಗಾಲದಲ್ಲಿ 4-5 ಸಾರಿ ಇದು ಬ್ಲಾಕ್ ಆಗಿ ಎಲ್ಲ ಅವರು ಆ ಸೈಡ್ಗೆ ಈ ಸೈಡ್ಗೆ. ಇಲ್ಲಿ ಕೆಲವರು ಕಣಿಗೆಲ್ಲ ಬಿದ್ದು ಹೊಳೆ ಎಲ್ಲ ಹೋದುಂಟು. ಮಳೆಗಾಲ ಸಂದರ್ಭದಲ್ಲಿ ಗ್ರಾಮದ ಜನಕ್ಕೆ ಜೀವ ಭಯ ಉಂಟಾಗ್ಬಿಡುತ್ತೆ. ಮನೆಯಿಂದ ಹೋದವರು ಮತ್ತೆ ಮನೆಗೆ ವಾಪಸ್ ಬರ್ತಾರೋ ಇಲ್ವಾ ಗ್ಯಾರಂಟಿನೇ ಇರಲ್ಲ. ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಬಾಳುಗೋಡು ಜನರ ಗೋಳಿದು. ಹರಿಹರ ಪಳ್ಳತ್ತಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಬಾಳುಗೋಡು ಗ್ರಾಮ. ದಟ್ಟ ಅರಣ್ಯದ ನಡುವೆ ಇದೆ ಈ ಗ್ರಾಮ. ಗ್ರಾಮದಿಂದ ಹರಿಹರ ಪಳ್ಳತ್ತಡ್ಕ ಪೇಟೆಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಮಳೆಗಾಲ ಸಂದರ್ಭದಲ್ಲಿ. ಕಾರಣ ರಸ್ತೆ ಸರಿ ಇಲ್ಲ. ಭಾರೀ ಮಳೆ ಬಂತು ಅಂತಂದ್ರೆ ಬಾಳುಗೋಡಿನ ಸೇತುವೆ ಮುಳುಗೇ ಹೋಗುತ್ತೆ. ವಾರಕ್ಕೆ 2-3 ದಿನ ಸೇತುವೆ ಮೇಲೆ ನೀರು ಕಡಿಮೆನೇ ಆಗಲ್ಲ. ಒಂದ್ಸತಿ ನೆರೆ ಬಂದ್ರೆ, ಪ್ರವಾಹದ ಪರಿಸ್ಥಿತಿ ಬಂದ್ರೆ. ಇನ್ನು ಶಾಲೆ ಕಚೇರಿಗಳಿಗೆ ದಿನನಿತ್ಯ ಓಡಾಡೋರ್ಗೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ನೀರಿದ್ದಾಗ ಸೇತುವೆ ದಾಟಕ್ ಹೋದವರು ತುಂಬಾ ಜನ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂತ ಉದಾಹರಣೆಗಳು ಇದೆ. ಜನರು ಸೇತುವೆಯನ್ನ ಸ್ವಲ್ಪ ಹೈಟ್ ಮಾಡಿ ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಅವ್ರ ಗೋಳಿಗೆ ಸ್ಪಂದಿಸುವಂತ ಕೆಲಸ ಯಾರೂ ಮಾಡ್ತಾ ಇಲ್ಲ. ಒಂದ್ ಕಡೆ ಅಧಿಕಾರಿ ವರ್ಗನೂ ಮಾಡ್ತಾ ಇಲ್ಲ, ಇನ್ನೊಂದ್ ಕಡೆ ಜನರ ಕಷ್ಟವನ್ನ ಅಥವಾ ಗೋಳನ್ನ ಕೇಳಬೇಕಾಗಿರುವಂತಹ ಶಾಸಕರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ವೋಟ್ ಕೇಳಕ್ ಮಾತ್ರ ಆ ಸೇತುವೆ ದಾಟ್ಕೊಂಡು ಬರ್ತಾರೆ. ರಸ್ತೆ ಸರಿಯಾಗಿ ಇಲ್ದಿದ್ರು ಕೂಡ ಜನ ಬೇಕಲ್ಲ, ವೋಟ್ ಬೇಕಲ್ಲ, ಹುಡ್ಕೊಂಡು ಬರ್ತಾರೆ. ಆಗ ಭರವಸೆ ಕೊಡ್ತಾರೆ, ನಿಮ್ ಕಷ್ಟ ನಮಗೆ ಅರ್ಥ ಆಗುತ್ತೆ, ನಾವು ಅದೇ ರಸ್ತೆಯಲ್ಲಿ ಬಂದ್ವಿ, ಸೇತುವೆ ದಾಟ್ಕೊಂಡ್ ಬಂದ್ವಿ, ಅದೆಲ್ಲ ಸರಿ ಮಾಡಿಸ್ಬೇಕು ಅಂತಂದ್ರೆ ನಮ್ಗೆ ವೋಟ್ ಹಾಕಿ ಅಂತ ಹೇಳ್ತಾರೆ. ವೋಟ್ ಹಾಕಿದ್ರೆ ಆಮೇಲೆ ಆ ಕಡೆ ತಲೆನೂ ಹಾಕಲ್ಲ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇರೋದೊಂದು ಕಿರಿದಾದ ಸೇತುವೆ, ಅದು ಕೂಡ ಒಂಥರ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ. ಮತ್ತೆ ಮಳೆಗಾಲ ಸಂದರ್ಭದಲ್ಲಿ ಈ ಸೇತುವೆ ಮೇಲೇನೆ ನೀರು ಹರಿದು ಹೋಗುತ್ತೆ. ತುಂಬಾ ಡೇಂಜರಸ್ ಇದೆ ಇದು. ಸ್ಥಳೀಯರ ಈ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಸಮಸ್ಯೆ ಅಂದರೆ ಇಲ್ಲೇ ಈ ಒಂದು ಸಂಕದ್ದು ಇದು 10-15-20 ವರ್ಷಗಳಿಂದ ಕೂಡ ನಾವು ಯಾವಾಗಲೂ ಬೇಡಿಕೆ ಮಾಡ್ತಾ ಇದ್ದೇವೆ. ಶಾಸಕರಲ್ಲಿ ಆಗಲಿ ಸಂಸದರಲ್ಲಿ ಎಲ್ಲರಲ್ಲಿಯೂ ಪ್ರತಿ ಬಾರಿ ಅವರು ಇಲ್ಲಿ ಬರುವಾಗ ನಾವು ಅವರಿಗೆ ಬೇಡಿಕೆ ಇಡ್ತಾ ಇದ್ದೇವೆ. ಆದರೆ ಅದು ಯಾವುದೇ ರೀತಿ ಕೆಲಸ ಆಗಲಿಲ್ಲ. ಇಲ್ಲಿ ಸಮಸ್ಯೆ ಏನು ಹೇಳಿದರೆ, ಇಲ್ಲಿ ಶಾಲೆ ಉಂಟು. ಈ ಮಳೆಗಾಲದಲ್ಲಿ ಯಾವಾಗಲೂ ಇದರ ಮೇಲೆ ನೀರು ತುಂಬಿ ಹರಿತದೆ. ಆಗ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಬಸ್ಸಿನ ವಾಹನಕ್ಕೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ. ಒಂದು ಸಾರಿ ಇದೇ ಇದರಲ್ಲಿ ಸಣ್ಣ ಮಗು ದಾಟುವಾಗ, ಮನೆಯವರು ಬರಲಿಲ್ಲ, ಮಗು ದಾಟುವಾಗ ಹೊಳೆಗೆ ಕುಚ್ಚಿ ಹೋಗಿದೆ. ಅದನ್ನು ಮತ್ತೊಂದು ಪಕ್ಕದವರು ನೋಡಿ ಆ ಮಗುವನ್ನು ಎಳೆದು ಮೇಲೆ ತಂದೆ ಬಚಾವ್ ಮಾಡಿದ್ದು, ಜೀವ ಉಳಿಸಿದ್ದಾರೆ. ಇಂಥ ಸಮಸ್ಯೆಗಳಿರುವಾಗ ಎಷ್ಟು ಸಾರಿ ನಾವು ಬೇಡಿಕಿಟ್ಟರು ನಮ್ಮ ಈ ಸಮಸ್ಯೆಯನ್ನು ಯಾರೂ ಪರಿಹರಿಸಲಿಕ್ಕೆ ಮುಂದಾಗಲಿಲ್ಲ. ಅಧಿಕಾರಿಗಳಲ್ಲಿ ನಾವು ಕೇಳಿಕೊಳ್ಳುವ ಒಂದು ವಿನಂತಿ. ನಾವು ಶಾಲೆಗೆ ಹೋಗುತ್ತಿರುವಾಗಲೇ ಹೀಗೆ ಉಂಟು ಸರ್, ಈಗಲೂ ಹೀಗೆ ಉಂಟು ಸಂಖ್ಯೆ. ಸೇತುವೆ ಏನಾದರೂ ಅಭಿವೃದ್ಧಿ ಆಗಲಿಲ್ಲ. ನನ್ನ ತಮ್ಮ ಎಲ್ಲ ಅಲ್ಲಿಗೆ ಉಂಟು ಹೋಗಿದ್ದಾನೆ ಕೆಳಗೆ ಗೊಲ್ಲಕ್ಕೆ. ಅದನ್ನು ಎಳೆದು ನಮ್ಮ ಆಚೆ ಮನೆಯವರೊಬ್ಬರು ಇದ್ದರು, ಅವ್ರು ಬಂದು ನಮ್ಮ ಕೈಯಲ್ಲೆಲ್ಲ ಇಟ್ಕೊಂಡು ಇದು ಮೇಲೆ ಹಾಕ್ತಿದ್ದಾರೆ. ನನ್ನ ತಮ್ಮನೇ. ಹಾಗೆ ಸಮಸ್ಯೆ ನಮಗೆ ಏನೋ ಸಮಸ್ಯೆ ಉಂಟು. ಮಳೆಗಾಲ ಫುಲ್ಲು ನೀರಿರ್ತದೆ ಸರ್, ಇದು ಫುಲ್ಲು ನೀರಿರ್ತದೆ ಇದರ ಮೇಲೆಲ್ಲ. ಮತ್ತು ಈಗ ಆಚೆ ಬುಡೆಗೆ ಈಚೆ ಬುಡೆಗೆ ನಾವು ಗಾಡಿಯಲ್ಲಿ, ಮತ್ತು ನೀರು ಕಮ್ಮಿ ಆದ ನಂತರ ಆಚೆ ಹೋಗೋದು. ಸೇತುವೆಯನ್ನೊಂದು ಮೇಲ್ದರ್ಜೆಗೆ ಇರಿಸಿ ಇದು ಮಾಡಿಕೊಡ್ಬೇಕು ಅಂತ ನಮ್ಮೊಂದು ಬೇಡಿಕೆ. ಮತ್ತು ಇದು ಆಚೆ ಬುಡೆ ಶಾಲೆ ಉಂಟು. ಶಾಲೆ ಮಕ್ಕಳು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅಂಗನವಾಡಿ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ. ನಮ್ಮ ಉಪ್ಪುಕಲ, ಕೊತ್ತನಡ್ಕ, ಮಾನಡಕ, ಮುಂಡಕಜೆ ಮತ್ತು ಪನ್ನೆ, ಈ ಬಾಲ್ಗೋಡವರೆಲ್ಲ ಈ ಸಂಘದಲ್ಲಿ ಹೋಗಬೇಕು. ಹಾಗೆ ಅದನ್ನೊಂದು ಸರಿ ಮಾಡಿ. ಆದರೆ ಇದು ತುಂಬ ವರ್ಷಗಳಿಂದ ಈ ಶಂಕ ಹೀಗೆ ಉಂಟು. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದರೆ ಇಷ್ಟರ ತನಕ ಮಾಡಿದವರು ಯಾರಿಲ್ಲ. ಇನ್ನಾದರೂ ಈ ಶಂಕವನ್ನು ಮೇಲ್ದರ್ಜೆಗೆ ಇರಿಸಿ ಎಲ್ಲವರಿಗೂ, ಈ ಗ್ರಾಮದ ನಾಗರಿಕರಿಗೆ ಹೋಗಲಿಕ್ಕೆ ಒಂದು ಯೋಗ್ಯ ರೀತಿಯಲ್ಲಿ ಮಾಡಿಕೊಡಬೇಕು. ಯಾಕಂದರೆ ಇಲ್ಲಿಂದ 1.5 ಕಿಲೋಮೀಟ್ರ್ ಈ ಕಡೆ ಮೇಲ್ಗಡೆ ಹೋಗಿ ಜನಗಳು ಹೋದುಂಟು. ನಮ್ಮ ಮನೆ ಹತ್ರ ಸಾಧಾರಣ 1 ಕಿಲೋಮೀಟ್ರ್ ಇದೆ. ಅಲ್ಲಿಯಾಗಿ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲೊಂದು ಶಂಕ ಇತ್ತು, ಆ ಶಂಕವು ತುಂಡಾಗಿದೆ. ಮೇಲೆ ಹೋಗಿ ಅಲ್ಲಿ ನಮ್ಮ ತೋಟದಲ್ಲೆಲ್ಲ ಹೋಗ್ತಾ ಇದ್ದಾರೆ ಈಗ. ಆ ರೀತಿ ಪರಿಸ್ಥಿತಿ. ಅದು ರಾತ್ರಿ ಒಂದು ದಿವಸ ಹೋಗಿ ಅಲ್ಲಿ ಕೆಲವರು ಕಣಿಗೆಲ್ಲ ಬಿದ್ದು ಹೊಳೆ ಎಲ್ಲ ಹೋದುಂಟು. ಹಾಗೆ ಇದನ್ನು ಇನ್ನಾದರೂ ಅತಿ ಶೀಘ್ರದಲ್ಲಿ ಮಾಡಿಕೊಟ್ಟಿದ್ರೆ ಈ ಗ್ರಾಮಸ್ಥರಿಗೆ ಒಳ್ಳೆಯದು. ಮನವಿ ಎಲ್ಲ ತುಂಬ ಆಗಿದೆ, ಆದರೆ ಮನವಿ ಅಷ್ಟಕ್ಕೆ ಇದೆ. ಇದು ಏನೂ ಒಂದು ಇನ್ನೂ ಇದರ ಬಗ್ಗೆ ಯಾರೂ ಇದು ಮಾಡ್ತಾ ಇಲ್ಲ ಅಂತ ಕಾಣ್ತದೆ. ಅತಿ ಶೀಘ್ರದಲ್ಲಿ ಆದರೆ ಒಳ್ಳೆಯದು. ಮುಳುಗು ಸೇತುವೆ ಅಂತ ಹೇಳಿದರೆ ಮುಳುಗು ಸೇತುವೆ ಅಂತಲೇ ಮಾಡಿರೋದು, ಹೈಟ್ ಇರುವಂಥ ಸೇತುವೆ ಅಲ್ಲ. ಜೋರು ಮಳೆ ಬಂತು ಅಂತಿದ್ದರೆ ಮುಳುಗ್ತದೆ ಆ ಟೈಮಲ್ಲಿ. ಮತ್ತು ಅದು ಭಾರಿ ಲಾಂಗ್ ಟರ್ಮ್ ಇರೋದಿಲ್ಲ. ಒಮ್ಮೆ ಮಳೆ ಜೋರು ಬಂತು ಅಂತಂದರೆ ಮುಳುಗ್ತದೆ, ಸಂಜೆ ಆಗುವ ಇಳಿತದೆ, ಆ ನಂತರ ದಾಟಬಹುದು.
ಆದರೆ ಸಡನ್ನಾಗಿ ಎಲ್ಲಿಯಾದರೂ ಒಮ್ಮೆಲೆ ಮಳೆ ಬಂದರೆ ಅಪಾಯಕಾರಿ, ಅದು ಅಷ್ಟು ಈಸಿ ಅಲ್ಲ. ಬಟ್ ನಾವು ನಮ್ಮ ಕಡೆಯಿಂದ ಏನು ಬ್ಯಾನರ್ ಹಾಕಿ ದಾಟಬಾರದು ಅಂತೇಳಿ ಎಚ್ಚರಿಕೆ ಫಲಕ ಹಾಕ್ತೇವೆ. ಬಟ್ ಅದಕ್ಕೆ ನಾವು ಅಪ್ಗ್ರೇಡ್ ಮಾಡಿ, ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಒಂದು ಸೈಡಲ್ಲಿ ಜರಿದು ಹೋಗಿದೆ, ಮಳೆ ತುಂಬಿರುವಾಗ ನೀರು ಓವರ್ಫ್ಲೋ ಆಗುವಾಗ ಆ ಸೈಡಲ್ಲಿ ಗುಂಡಿಂದು ಗೊತ್ತಾಗೋದಿಲ್ಲ. ಅದನ್ನು PWD ಅವರ ಗಮನಕ್ಕೆ ತಂದಿದ್ದೇವೆ, ಹೇಳಿದ್ದೇವೆ, ಮೀಟಿಂಗಲ್ಲಿ ಹೇಳಿದ್ದೇವೆ, ಲೆಟರ್ ಕೊಟ್ಟಿದ್ದೇವೆ, ಆಗಿದೆ. ಬಟ್ ಅದೊಂದು ಭಾರಿ ಅನಿವಾರ್ಯದ ವಿಷಯ, ಅದೊಂದು ಇಲ್ಲಿ ಸದ್ಯಕ್ಕಿರುವಂಥ ಸಂಚಾರಕ್ಕೆ ಸಂಬಂಧಪಟ್ಟ ಅದೊಂದು ಆದರೆ ಭಾರಿ ನೀಟ್ ಅದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಜಿತ್. ಒಂದ್ ಕಡೆ ಸಾರ್ವಜನಿಕರು ತಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ರೆ PDO ಒಂದ್ ರೀತಿ ಉಡಾಫೆಲ್ ಉತ್ತರ ಕೊಡ್ತಾ ಇದ್ದಾರೆ. ಮುಳುಗು ಸೇತುವೆ ಅಂತಾನೆ ಮಾಡಿರೋದು, ಮಳೆಗಾಲ ಸಂದರ್ಭದಲ್ಲಿ ನೀರು ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಓಡಾಡೋದೇ ಬೇಡವಂತ ಆ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಈ ಒಂದು ಬಾಳಿಗೋಡು ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದೇ ಪ್ರಮುಖ ರಸ್ತೆ ಅಂತ ಇರುವುದು ಇದೇ ರಸ್ತೆ ಆಗಿದೆ. ಈ ರಸ್ತೆಗೆ ಬಾಳುಗೋಡು ಸಮೀಪದಲ್ಲಿ ಒಂದು ಮುಳುಗು ಸೇತುವೆಯನ್ನು ಮಾಡಲಾಗಿದೆ. ಈ ಒಂದು ಮುಳುಗು ಸೇತುವೆ ಮಳೆಗಾಲದಲ್ಲಿ ನಿರಂತರವಾಗಿ ಮುಳುಗಡೆ ಆಗ್ತಾ ಇದೆ. ಈ ಒಂದು ಮುಳುಗು ಸೇತುವೆಯನ್ನು ಆದಷ್ಟು ಬೇಗ ಎತ್ತರಕ್ಕೆ ಏರಿಸಬೇಕು ಎನ್ನುವಂತ ಒಂದು ಮನವಿಯನ್ನು ಕಳೆದ ಹಲವು ವರ್ಷಗಳಿಂದ ಈ ಒಂದು ಗ್ರಾಮದ ಜನ ಮಾಡ್ತಾ ಇದ್ದಾರೆ. ಆದ್ರೆ ಯಾವ ಅಧಿಕಾರಿಗಳು ಕೂಡ, ಯಾವ ಜನಪ್ರತಿನಿಧಿ ಕೂಡ ಈ ಒಂದು ಮನವಿಗೆ ಸ್ಪಂದಿಸಿಲ್ಲ. ಈ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಈ ಭಾಗದ ಜನ ಒಂದು ಕಡೆ ಶಾಲೆ ಆದ್ರೆ ಇನ್ನೊಂದು ಕಡೆ ಮನೆ, ಅಂದ್ರೆ ಮಕ್ಕಳು ಒಂದು ಕಡೆ ಶಾಲೆಯಲ್ಲಿ ಉಳಿಯುವಂತಹ ವ್ಯವಸ್ಥೆ, ಇನ್ನೊಂದು ಕಡೆ ಪೋಷಕರು ಅವರ ಮನೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಈ ಒಂದು ಗ್ರಾಮದಲ್ಲಿ ಇದೆ. ಆ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಯನ್ನು ಕೂಡಲೇ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗಮನ ಹರಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕೆನ್ನುವಂತಹ ಒತ್ತಾಯವನ್ನು ಹಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಈ ಒಂದು ಒತ್ತಾಯಕ್ಕೆ ಮತ್ತು ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಅಜಿತ್. ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋ ಅಪ್ ಅನ್ನ News18 ಮಾಡುತ್ತೆ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.